ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. ಏನಿದೆ, ಸಾಲ್ವ್ 5x + 9 = 5 + 3x ಅಂತ ಇದೆ. ಇಲ್ಲೂ ಅಷ್ಟೇ ಏನು ಮಾಡಬೇಕು, ವೇರಿಯೇಬಲ್ನ ಒಂದು ಕಡೆ ತೊಗೋಬೇಕು, ನಂಬರ್ನೆಲ್ಲ ಒಂದು ಕಡೆ ತೊಗೊಂಡು ಸಾಲ್ವ್ ಮಾಡಬೇಕು. ಏನಿದೆ, 5x 3xನ ಈ ಕಡೆ ತೊಗೊಂಡಾಗ ಪ್ಲಸ್ ಇರೋದೇನಾಗುತ್ತೆ, -3x ಆಗುತ್ತೆ. = 5 + 9 ಇರೋದು ಈ ಕಡೆ ತೊಗೊಂಡಾಗ -9 ಆಗುತ್ತೆ. ಅಲ್ಲಿಗೆ 5x - 3x ಆಗುತ್ತೆ 2x = 5 - 9 ಎಷ್ಟಾಗುತ್ತೆ, -4. x ಏನು, -4 / 2. 2 1s 2 2s. ಅಲ್ಲಿಗೆ x ಏನು, -2 ಆನ್ಸರ್ ಆಗಿರುತ್ತೆ. ಸೇಮ್ ಇದೇ ಥರ ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು, ಇಲ್ಲೂ ಅಷ್ಟೇ ವೇರಿಯೇಬಲ್ಸ್ನೇನು ಏನು ಮಾಡಬೇಕು, ಒಂದು ಕಡೆ ತೊಗೋಬೇಕು, ನಂಬರ್ಸ್ನೆಲ್ಲ ಒಂದು ಕಡೆ ತೊಗೋಬೇಕು. ಇವಾಗ ಏನು ಮಾಡ್ತೀನಿ, 2x / 3 7xನ ಈ ಕಡೆ ತೊಗೊಂಡಾಗ -7x / 15 = 3 ಪ್ಲಸ್ ಇರೋದೇನಾಗುತ್ತೆ, ಈ ಕಡೆ ಬಂದಾಗ ಮೈನಸ್ ಆಗುತ್ತೆ. ಏನು ಮಾಡಬೇಕು, ಇಲ್ಲಿ 3 ಮತ್ತು 15ಗೆ LCM ತೆಗಿಬೇಕು. 3 ಮತ್ತು 15ಗೆ LCM ಏನಾಗುತ್ತೆ, 15 ಆಗುತ್ತೆ. ಬಟ್ ಆದರೂ ನಿಮಗೆ ಹೇಳ್ತೀನಿ, 3 1s 3 5s 15 ಆಯ್ತಲ್ವಾ. ಏನು ಮಾಡಬೇಕು, ಆ LCMನ ಇದ್ರ ಪ್ರತಿ ಸಂಖ್ಯೆಗಳ ಜೊತೆನೂ ಇಂಟು ಮಾಡಬೇಕು. ಅಲ್ಲಿಗೆ 2x / 3 ಇಂಟು 3 × 5 ಹಂಗೆ ಬರ್ಕೋತೀನಿ. ಇದೇ LCM ಆಗಿರುತ್ತೆ. LCM ಎಷ್ಟು, 3 × 5 ಎಷ್ಟು, 50 -7x / 15 ಇಂಟು ಏನೋ 3 × 5 ಏನು, 3 - 1 ಎಷ್ಟಾಗುತ್ತೆ, 2 ಆಗುತ್ತೆ. ಹೋಲ್ ಡಿವೈಡ್ ಬೇರೆ ಮಾಡಬೇಕು, ಇಲ್ಲಿ LCM ಜೊತೆ ಡಿವೈಡ್ ಮಾಡಬೇಕು. /50 3 3 ಕ್ಯಾನ್ಸಲ್ಲು, 2 5s ಎಷ್ಟು, 10 10x - 15 15 3 5s 15 15 ಕ್ಯಾನ್ಸಲ್ಲು, ಏನಾಗುತ್ತೆ 7x / ಎಷ್ಟಾಯಿತು, 15 = ಎಷ್ಟು, 2 ಆಗುತ್ತೆ. ನೆಕ್ಸ್ಟು 10xಲ್ಲಿ 7xನ ಕಳೆದ್ರೆ 3x = 15 ಇಲ್ಲಿದ್ದೇನಾಗುತ್ತೆ, ಈ ಕಡೆ ಹೋದಾಗ 2 × 15 ಆಗುತ್ತೆ. 3 1s 3 5s x = ಎಷ್ಟು, 2 5s ಎಷ್ಟಾಗುತ್ತೆ, 10 ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಏನಿದೆ, ಇಫ್ ಯು ಸಬ್ಸ್ಟ್ರಾಕ್ಟ್ 1/2 ಫ್ರಮ್ ಎ ನಂಬರ್ ಆ್ಯಂಡ್ ಮಲ್ಟಿಪ್ಲೈ ದ ರಿಸಲ್ಟ್ ಬೈ 1/2 ಯು ಗೆಟ್ 1/8. ವಾಟ್ ಇಸ್ ದ ನಂಬರ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಯಾವುದೋ ಒಂದು ಸಂಖ್ಯೆಯಿಂದ 1/2 ಇಂದ ಏನು ಮಾಡಿದಾಗ, ಸಬ್ಟ್ರಾಕ್ಟ್ ಮಾಡಿದಾಗ ಮತ್ತೆ ಅದನ್ನು 1/2 ಇಂದ ಇಂಟು ಮಾಡಿದಾಗ ಏನು ಸಿಗ್ತಾ ಇದೆ, 1/8 ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಆ ಸಂಖ್ಯೆನ x ಅಂತ ತಗೋತೀವಿ. ಎಕ್ಸಿಂದ -1/2ನ ಏನು ಮಾಡ್ತಾ ಇದ್ದಾರೆ, ಮೈನಸ್ ಮಾಡ್ತಾ ಇದ್ದಾರೆ. ಈ ರಿಸಲ್ಟೆಂಟ್ನ ಏನು ಮಾಡ್ತಾ ಇದ್ದಾರೆ, 1/2 ಇಂದ ಇಂಟು ಮಾಡ್ತಾರೆ. ಮಾಡಿದಾಗ ಎಷ್ಟು ಸಿಗ್ತಾ ಇದೆ, 1/8 ಸಿಗ್ತಾ ಇದೆ. ಹಾಗಾದರೆ ಎಕ್ಸ್ ಬೆಲೆ ಏನು ಅಂತ ಕೇಳ್ತಾರೆ. ಇಲ್ಲೇನಾಗುತ್ತೆ, x - 1/2 = 2 1s 2 4s ಅಲ್ಲಿಗೆ 1/4 ಆಗುತ್ತೆ. x ನನಗೆ x ಬೇಕಲ್ವಾ, ಎಕ್ಸ್ನ ಒಂದು ಕಡೆ ಇಟ್ಕೊಳ್ತೀನಿ, ನಂಬರ್ನ ಒಂದು ಕಡೆ ತೊಗೋತೀನಿ. ಅಲ್ಲಿಗೆ 1/4 ಪ್ಲಸ್ ಮೈನಸ್ ಇದೇನಾಗುತ್ತೆ, ಈ ಕಡೆ ಬಂದಾಗ ಪ್ಲಸ್ ಆಗುತ್ತೆ, ಪ್ಲಸ್ 1/2 ಆಗುತ್ತೆ. ಈ ಎರಡಕ್ಕೆ LCM ಏನಾಗುತ್ತೆ, 4 ಆಗುತ್ತೆ. 4 ಮತ್ತು 2ಗೆ LCM ಏನೋ 2 ಇಂದ ಡಿವೈಡ್ ಆಗುತ್ತೆ. 2 1s 2 1 2 2s 2 1s ಅಲ್ಲಿಗೆ LCM ಎಷ್ಟಾಗುತ್ತೆ, 4 ಆಗುತ್ತೆ. ಏನು ಮಾಡಬೇಕು, ಪ್ರತಿ ಸಂಖ್ಯೆನೂ 4 ಇಂದ ಇಂಟು ಮಾಡಬೇಕು, ಹೋಲ್ ಡಿವೈಡ್ ಬೈ 4 ಮಾಡಬೇಕು. 1/4 × 4 ಪ್ಲಸ್ 1/2 × 4 ಹೋಲ್ ಡಿವೈಡ್ ಬೈ ಏನೋ 4. ಅಲ್ಲಿಗೆ 4 4 ಕ್ಯಾನ್ಸಲು, 2 1s 2 2s ಅಲ್ಲಿಗೆ x ಏನಾಗುತ್ತೆ, 1 × 1 1 ಪ್ಲಸ್ 1 × 2 ಎಷ್ಟಾಗುತ್ತೆ, 2 ಡಿವೈಡ್ ಬೈ 4 ಆಗುತ್ತೆ. ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ 3/4 ನಮಗೆ ಆನ್ಸರ್ ಸಿಗುತ್ತೆ.